ಸ್ನೇಹಿತರೆ, ದೇಶದಲ್ಲಿ ಪೆಟ್ರೋಲ್ ಬೆಲೆ ಶತಕದ ಗಡಿ ದಾಟಿ ಬಹಳ ಕಾಲ ಆಗಿದೆ. ಡೀಸೆಲ್ ಬೆಲೆಯು ಸೆಂಚುರಿ ಹತ್ತಿರದಲ್ಲಿಯೇ ಇದೆ. ಇದು ವಾಹನ ಸವಾರರಿಗೆ ದೊಡ್ಡ ಹೊರೆಯಾಗಿ ಪರಿಣಮಿಸಿದೆ. ಇದರ ನಡುವೆಯೇ ತೈಲ ಬೆಲೆ ವಿಚಾರದಲ್ಲಿ ಮೋದಿ ಸರ್ಕಾರ ವಾಹನ ಸವಾರರಿಗೆ ಸಿಹಿ ಸುದ್ದಿಯನ್ನ ನೀಡುವ ಸೂಚನೆಯನ್ನ ಕೊಟ್ಟಿದೆ. ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರೇ ಈ ಬಗ್ಗೆ ಸ್ಪಷ್ಟ ಸುಳಿವನ್ನ ಕೊಡ್ತಿದ್ದಾರೆ. ಹಾಗಿದ್ರೆ ಕೇಂದ್ರ ಸರ್ಕಾರ ಈಗಲೇ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಇಳಿಸಿ ಬಿಡುತ್ತಾ? ಈಗಲೇ ಯಾಕೆ ಬೆಲೆ ಕಡಿಮೆ ಆಗ್ಬೋದು ಅನ್ನೋ ಸೂಚನೆ ಸಿಗ್ತಿರೋದು? ಇದರ ಹಿಂದಿರಬಹುದಾದ ರಾಜಕೀಯ ಆಟದ ಕತೆ ಏನು? ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಮ್ಮ ಜೇಬನ್ನ ಸುಡ್ತಲೇ ಇದೆ. ಇದು ವಾಹನ ಸವಾರರಿಗೆ ದೊಡ್ಡ ಹೊರೆಯಾಗಿದೆ. ಯಾವಾಗ ಇಳಿಯುತ್ತೆ ಬೆಲೆ ಅಂತ ಚಾತಕ ಪಕ್ಷಿಯ ರೀತಿ ಕಾದು ಕೂತಿರುವ ದೇಶದ ಜನರಿಗೆ ಸದ್ಯದಲ್ಲಿಯೇ ಗುಡ್ ನ್ಯೂಸ್ ಕೊಡುವಂತಹ ನಿರೀಕ್ಷೆಯನ್ನ ಕೇಂದ್ರ ಸರ್ಕಾರವೇ ಹುಟ್ಟಿಸಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ವಾಹನಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿಸುವಾಗ ನಿಮ್ಮ ಜೇಬಿಗೆ ಕತ್ತರಿ ಬೀಳುವುದು ಕಡಿಮೆಯಾಗುವ ನಿರೀಕ್ಷೆ ಇದೆ. ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿಯವರೇ ಈ ಬಗ್ಗೆ ಸ್ಪಷ್ಟ ಸುಳಿವನ್ನ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಸ್ಥಿರವಾಗಿದ್ರೆ ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಕಡಿತಗೊಳಿಸ್ತೀವಿ ಎಂದಿದ್ದಾರೆ. ಸ್ನೇಹಿತರೆ, ಇಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಸ್ಥಿರವಾಗಿ ಇರಬೇಕು ಅಂದರೆ ಜಗತ್ತು ಪ್ರಕ್ಷುಬ್ಧ ವಾತಾವರಣದಲ್ಲಿ ಇರಬಾರದು. ಅದರಲ್ಲಿಯೂ ಕಚ್ಚಾ ತೈಲವನ್ನು ಉತ್ಪಾದಿಸುವ ದೇಶಗಳು ಯಾವ ರೀತಿಯಲ್ಲಿಯೂ ಅರಾಜಕತೆಗೆ ಒಳಗಾಗಿರಬಾರದು. ಆ ದೇಶಗಳ ಪರಿಸ್ಥಿತಿ ಶಾಂತವಾಗಿರಬೇಕು. ಜೊತೆಗೆ ಕಚ್ಚಾ ತೈಲವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುವಂತಹ ದೇಶಗಳು ಸಹ ಇಲ್ಲಿ ಯಾವುದೇ ಆಟವನ್ನ ಆಡಬಾರದು. ಇಷ್ಟೆಲ್ಲ ಆದ್ರೆ ಮಾತ್ರವೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಸ್ಥಿರವಾಗಿರುತ್ತೆ. ಆದರೆ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಇದೆಲ್ಲವೂ ಸಾಧ್ಯವಾಗೋದು ಅನುಮಾನ ಅಂತಲೇ ಅನ್ನಿಸ್ತಿದೆ. ಹೇಗಿದ್ರೂ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಇಳಿಸಬಹುದು ಎನ್ನುವ ನಿರೀಕ್ಷೆಯನ್ನ, ಆಸೆಯನ್ನ ನಾವು ಇಟ್ಕೋಬಹುದು. ಅದಕ್ಕೆ ಪ್ರಮುಖ ಕಾರಣ ಏನ್ ಗೊತ್ತಾ ಸ್ನೇಹಿತರೆ? ಅದುವೇ ಬಿಹಾರ ವಿಧಾನಸಭಾ ಚುನಾವಣೆ. ಸ್ನೇಹಿತರೆ, ನಾವು ಜನಗಳು ಬಹಳ ಮೂರ್ಖರು. ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಸಿದಾಗ ನಮ್ಮ ಆಕ್ರೋಶದ ಕಟ್ಟೆ ಬಡಿದ್ಬಿಡತ್ತೆ. ಸರ್ಕಾರಗಳ ಮೇಲೆ ನಾವು ಅಸಮಾಧಾನವನ್ನ ಹೊರಹಾಕ್ತೀವಿ. ಆದರೆ ಇದೆಲ್ಲವೂ ಎಷ್ಟು ದಿನ? ಕೆಲವು ದಿನದಲ್ಲಿ ಎಲ್ಲರೂ ತಣ್ಣಗಾಗ್ತೀವಿ. ನಮ್ಮ ಜನರ ಕಥೆನೇ ಇಷ್ಟು ಅನ್ನೋದು ನಮ್ಮ ನಾಳುವವರಿಗೂ ಚೆನ್ನಾಗಿ ಗೊತ್ತು. ಅದೇ ಕಾರಣಕ್ಕೆ ಅವರು ಬೆಲೆ ಏರಿಕೆಗೆಲ್ಲ, ಅದರ ವಿರುದ್ಧ ನಡೆಯುವ ಹೋರಾಟ, ಪ್ರತಿಭಟನೆಗೆಲ್ಲ ಹೆಚ್ಚು ತಲೆಯನ್ನ ಕೆಡಿಸಿಕೊಳ್ಳೋಕೆ ಹೋಗಲ್ಲ. ಅವರಿಗೆ ರಾಜಕೀಯ ಲಾಭ ಸಿಗುವ ಅವಕಾಶವಿದ್ರೆ ಎಂಥದ್ದೇ ಕಠಿಣ ಪರಿಸ್ಥಿತಿ ಇದ್ರೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಇಳಿಸ್ತಾರೆ. ಈಗಲೂ ಅಷ್ಟೇ ಬಿಜೆಪಿ ಪಾಲಿಗೆ ದೊಡ್ಡ ಚಾಲೆಂಜ್ ಆಗಿರೋ ಬಿಹಾರ ವಿಧಾನಸಭಾ ಚುನಾವಣೆ ಈ ವರ್ಷದ ಅಂತ್ಯದಲ್ಲಿಯೇ ಇದೆ. ಅಲ್ಲಿ ನಿತೀಶ್ ಕುಮಾರ್ ಕೈನಲ್ಲಿ ಅಧಿಕಾರ ಇರಲೇಬೇಕು. ಯಾಕೆಂದ್ರೆ ಕೇಂದ್ರ ಸರ್ಕಾರಕ್ಕೆ ನಿತೀಶ್ ಕುಮಾರ್ ಬೆಂಬಲವನ್ನ ಕೊಟ್ಟಿದ್ದಾರೆ. ಈ ಮೈತ್ರಿ ಗಟ್ಟಿಯಾಗಿ ಇರಬೇಕು ಅಂದ್ರೆ, ಜಂಪಿಂಗ್ ಸ್ಟಾರ್ ನಿತೀಶ್ ಕುಮಾರ್ ಬೆಂಬಲ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು ಅಂದ್ರೆ ಈ ಚುನಾವಣೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಬಿಹಾರ ಎಲೆಕ್ಷನ್ ಕಾರಣದಿಂದಾಗಿ ಇಡೀ ದೇಶಕ್ಕೇನೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಇಳಿಸಿ ಸಿಹಿ ಸುದ್ದಿಯನ್ನ ಕೇಂದ್ರ ಸರ್ಕಾರ ಕೊಡಬಹುದು ಅನ್ನುವಂತಹ ನಿರೀಕ್ಷೆಯಂತೂ ಇದೆ. ಅದರ ಸೂಚನೆಯನ್ನ ಸಹ ಕೇಂದ್ರ ಸರ್ಕಾರದ ಸಚಿವರೇ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಿಮಗೊಂದು ವಿಚಾರವನ್ನ ಹೇಳಲೇಬೇಕು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾದರೆ ಅನೇಕ ವಸ್ತುಗಳ ಬೆಲೆ ಏರಿಕೆಯಾಗುತ್ತೆ. ಅದೇ ರೀತಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆಯಾದರೆ ಬಹಳಷ್ಟು ವಸ್ತುಗಳ ಬೆಲೆ ಕಡಿಮೆಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸ್ನೇಹಿತರೆ, ಈ ಬಗ್ಗೆ ನಿಮಗೇನಿಸುತ್ತೆ? ಕೇಂದ್ರ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯನ್ನ ಇಳಿಸಬಹುದಾ? ಅದರಿಂದ ಬಿಹಾರ ಚುನಾವಣೆಯಲ್ಲಿ ಲಾಭವನ್ನ ಕೇಂದ್ರ ಸರ್ಕಾರ ಪಡೆದುಕೊಳ್ಳುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.